ಎಚ್ ಡಿನೇ. ಸೊ ನಿಮ್ಮ ಮುಂದೆ 2 ಎಚ್ ಡಿ ನಿಂತಿದೆ. ಇದು ಓಲ್ಡ್ ವರ್ಷನು 1983 ಮಾಡಲು, ಅದಕ್ಕಿಂತ 11 ಇಯರ್ಸ್ ಆದಾದ್ಮೇಲೆ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು ಬಂದು 1995 ಮಾಡಲು. ಕಮ್ಮಿ ಬರ್ಬೋದು. ಹಾಂ ನೋಡಿ, ಇದಕ್ಕೂ ವೆಯ್ಟ್ ಇದೆ. ಅವಾಗಿನ ಗಾಡಿ ಇನ್ನೂ ವೆಯ್ಟು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಯಾರಿಗೂ ಗೊತ್ತಿರುತ್ತೆ, ಮೈಸೂರೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು ಎಚ್ ಡಿ ಕಂಪ್ನಿ ಬಂದ್ಬಿಟ್ಟು ಮೈಸೂರು ಗಾಡಿ, ಅದೊಂದು ಖುಷಿ. ಈ ಥರ ನೋಡೋದಕ್ಕೆ 250cc 2 ಟೈಪ್ಸ್ ಬರುತ್ತೆ. ಒಂದು ಎಚ್ ಡಿ ರೋಡ್ ಕಿಂಗು, ಇನ್ನೊಂದು ನಿಮಗೆ ಎಚ್ ಡಿ ಕ್ಲಾಸಿಕ್ ಅಂತ ಬರುತ್ತೆ. ಬೋರ್ ಬರೋದು ಇಷ್ಟೇ, ಕ್ಲಾಸಿಕ್ಗೂ ಇಷ್ಟೇ ಬರುತ್ತೆ, ರೋಡ್ ಕಿಂಗಿಗೂ ಇಷ್ಟೇ ಬರುತ್ತೆ. ಬಟ್ ಫೆನ್ಸಸ್ ಇದೆಯಲ್ಲ, ಈ ಫೆನ್ಸ್ ಇದೆಯಲ್ಲ, ಇದು ಬೋರ್ ಆದಾದ್ಮೇಲೆ ರೋಡ್ ಕಿಂಗ್ ಮಾತ್ರ ಬರೋದು. ಸೊ ಇದು ಲಾಂಗ್ ಬೋರ್ ಬರುತ್ತೆ, ಕ್ಲಾಸಿಕ್ಗೆ ಚಿಕ್ಕದಾಗಿ ಬರುತ್ತೆ. ಸೊ ಫೆನ್ಸಸ್ ಕೆಳಗಡೆ ಬರೋಲ್ಲ, ಅದರೊಂದಿಂದ ಫೈಂಡ್ ಔಟ್ ಮಾಡ್ಬೋದು ಕ್ಲಾಸಿಕಾ ರೋಡ್ ಕಿಂಗ ಅಂತ. ಬಟ್ 250cc ಅವಾಗ ಇದು ಕಿಲ್ಲರ್ ಮಿಷಿನ್ ಇದು. ಅಂದರೆ ಆ ಥರ ಆವಾಗಲೇ ಆಫ್ ರೋಡಿಂಗು ಸ್ಟಂಟ್ಗೆಲ್ಲ ಯೂಸ್ ಮಾಡ್ತಾರೆ. ಈಗಲಾದ್ರೆ ಆ ಬೈಕ್ ಬೇಕು, ಪಲ್ಸರ್ ಬೇಕು, ಆ ಥರನೇ ಆಲ್ಟ್ರ್ ಆಗಿರಬೇಕು, ಸ್ಟಂಟ್ ಮ್ಯಾನ್ಗೆ ಅದು ಇದು ಅಂತಾರೆ. ಆವಾಗ ಸ್ಕಿಲ್ಲೇ, ಏನಾದ್ರು ಸ್ಕಿಲ್ಲು. ಈ ಗಾಡೀಲಿ ಏನಿದೆ, ನೋ ಟ್ರ್ಯಾಕ್ಷನ್ ಕಂಟ್ರೋಲ್, ನೋ ABS, ನಥಿಂಗ್. ಅಥವಾ ಎಕ್ಸ್ಪಲ್ಸ್ ಥರ ಏನಾರು ಇದೆಯಾ? ಬಟ್ ನೋಡಿ, ಬೆಟ್ಟದ ಮೆಟ್ಲು ಆರಾಮಾಗಿ ಹಚ್ಕೋಗ್ತಾರೆ ಅಂದರೆ ಸ್ಕಿಲ್ ಹೇಗಿದೆ, ಗಾಡಿ ಹೇಗೆ ಟ್ಯೂನ್ ಮಾಡಿರ್ತಾರೆ ಅಂತ. ಸೊ ಅವಾಗಲೇ ಸ್ಟಂಟೆಲ್ಲ ಮಾಡಿದವರು. ರಾಯಲ್ ಎನ್ಫೀಲ್ಡ್ ಇದ್ರೂ ಅದರಲ್ಲೂ ಡೀಸೆಲ್ ಗಾಡಿನೂ ಇತ್ತು. ಓಕೆ, ರಾಯಲ್ ಎನ್ಫೀಲ್ಡ್ ಡೀಸೆಲ್, ಹೌದು, ಗಾಡಿನೂ ಇತ್ತು. ಅದು ಹೆಂಗೆ ಅಂದರೆ ಈ ತೋಟಗಳಿಗೆ ಇದು ಕುಡಿತಾರಲ್ಲ, ಕಬ್ಬಿನ ಗದ್ದೆಗಳಿಗೆ, ಹೌದೌದು, ಅದು ಇಂಜಿನ್ ಅದಕ್ಕೆ. ಹೌದೌದು. ಮಾತೇ ಇಲ್ಲ ರನ್ನಿಂಗಲ್ಲಿ. ಸೊ ಇದು ಸ್ಪೀಡೋಮೀಟ್ರ್ ಅನ್ನೋದು ಇದೆಯಲ್ಲ, ಸೊ ಬೇರೆ ಗಾಡಿಗೆಲ್ಲ ನಿಮಗೆ ಡೈರೆಕ್ಟಾಗಿ ವೀಲ್ ಕನೆಕ್ಟ್ ಆಗಿರುತ್ತೆ. ಸೊ ಸ್ಪೀಡೋಮೀಟರ್ ಎಷ್ಟು ಸ್ಪೀಡಲ್ಲಿ ರನ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಬಟ್ ಎಚ್ ಡಿಲಿ ಮಾತ್ರ ಅದು ವೀಲಿಗೆ ಕನೆಕ್ಟ್ ಆಗಿಲ್ಲ, ಡೈರೆಕ್ಟ್ ಇಂಜಿನಿಗೆ ಕನೆಕ್ಟ್ ಆಗಿದೆ. ಸೊ ಇದೊಂದು ಡಿಫ್ರೆನ್ಸ್ ಮೇನ್. ಅದು ಬಿಟ್ಟರೆ ಸ್ಲೈಟ್ಲಿ ನಿಮಗೆ ಡಿಸೈನು ಮತ್ತು ಪೇಂಟ್ ಅನ್ನೋದು ಚೇಂಜಸ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ.